ಹಾಯ್ ಹಲೋ ನಮಸ್ಕಾರ. ನಿಮ್ಮ ಪ್ರೀತಿಯ ನೀರೋಶಿನಿ ನಚಿಕೇತ್ ಬ್ಲಾಗ್ಸ್ ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೆಂಗದಿರಿ, ಆರಾಮದಿರಿ ಅಂತ ತಿಳ್ಕೊಂಡೀವಿ. ನಾವು ಆರಾಮದೀವಿ. ಇವತ್ತು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಅಂತಲೇ ಹೇಳ್ಬೋದು ರೀ. ಗಿರ್ಮಿಟಿ ಮಾಡತ್ತೇವ್ರಿ. ಅಗ್ದಿ ಭಾರಿ ಟೇಸ್ಟ್ನೂ ಇರ್ತೈತೆ ರೀ. ಸಂಜಿನ್ಯಾಗ ಏನರ ಚಹಾ ಜೊತೆ ಏನರ ಬ್ಯಾಡ್ಸಕ್ಕೆ ಬೇಕಂದ್ರೆ ಗಿರ್ಮಿಟಿ ಮಾಡ್ಕೊಂಡು ತಿಂದ್ರೆ ಅಂದ್ರೆ ಮಸ್ತ್ ಇರ್ತೈತೆ ರೀ. ಅದಕ್ಕೆ ಏನೇನು ಬೇಕು ಅನ್ನೋದು ಒಂದು ಸಲ ಸಾಮಾನು ನೋಡಂಬರಿ. ಒಂದು ಉಳ್ಳಾಗಡ್ಡಿ ತೊಗೊಂಡೇವ್ರಿ, ಒಂದು ಟಮಾಟಿ, ಶೇಂಗಾ ತೊಗೊಂಡೇವ್ರಿ, ಕೊತ್ತಂಬರಿ, ಮೆಣಸಿನ್ಕಾಯಿ ರೀ, ಆಮೇಲೆ ಸ್ವಲ್ಪ ಶುಂಠಿ ಜಜ್ಕೊಂಡೀವಿ, ಒಂದು ಸ್ವಲ್ಪ ಹುಂಚೆನ ನೆನೆ ಇಟ್ಟೇವ್ರಿ, ಆಮೇಲೆ ಸ್ವಲ್ಪ ಪುಟಾಣಿ ಇಟ್ಟು ಒಂಚೂರು ಬೆಲ್ಲ ರೀ. ಅದು ಹುಂಚೆ ನೆನೆ ಇಡೋಣ್ರಿ, ನೆನಿತೈತೆ. ಆಮೇಲೆ ಸ್ವಲ್ಪ ಚುಮ್ಮರಿ ತೊಗೊಂಡೇವ್ರಿ. ಈಗ ಒಗ್ಗರ್ನಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಜೀರಿಗೆ ಸಾಸ್ಮೆ ಹಾಕಾತೀವ್ರಿ. ಅಗ್ದಿ ಭಾರಿ ರುಚಿನೂ ಇರ್ತೈತೆ ರೀ, ಟೇಸ್ಟೂ ಚಲೋ ಇರ್ತೈತಿ. ಒಂದು ಸಲ ಮಾಡಿ ನೋಡಿರಿ. ಉತ್ತರ ಕರ್ನಾಟಕದ ಮಂದಿ ಅಂದ್ರೆ ಗಿರ್ಮಿಟಿ, ಮಿರ್ಚಿ, ಬಜ್ಜಿ ಜೊತೆ ಎಲ್ಲ ಇದ್ದೇ ಇರ್ತಾವೆ ನೋಡಿರಿ. ಸ್ವಲ್ಪ ಶೇಂಗಾ ಹಾಕೀವ್ರಿ, ಒಂಚೂರು ಕರಿಬೇವು ಹಾಕೀವ್ರಿ, ಒಂದು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಕಟ್ ಮಾಡಿದ್ದು ಹಾಕೀವ್ರಿ. ಒಂದು ಸ್ವಲ್ಪ ಫ್ರೈ ಮಾಡೋಣ್ರಿ ಅವನ್ನ. ಒಂದು ಸ್ವಲ್ಪ ಉಳ್ಳಾಗಡ್ಡೆ ಕಟ್ ಮಾಡಿದ್ದು ಉಳ್ಳಾಗಡ್ಡೆ ಹಾಕಾತೀವ್ರಿ. ರುಚಿನೂ ಅಗ್ದಿ ಚಲೋನೇ ಇರ್ತೈತೆ ರೀ. ಒಂದು ಸಲ ಮಾಡಿ ಟ್ರೈ ಮಾಡಿ ಕಮೆಂಟ್ ಮಾಡಿರಿ ನಮ್ಗೆ ಹೆಂಗೆ ಬಂದಿತ್ತು ಅನ್ನೋದು. ಎಲ್ಲ ಮಿಕ್ಸ್ ಮಾಡ್ಕೊತೀವ್ರಿ. ಅದಕ್ಕೆ ಒಂದು ಚಮಚದಷ್ಟು ಅರ್ಶಿನ ಪುಡಿ ಹಾಕಾತೀವಿ, ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಾತೀವ್ರಿ. ಈಗ ಹುಂಚೆಹಣ್ಣಿನ ನೆನೆ ಇಟ್ಟಿದ್ದು ರಸ ಹಾಕಾಕತ್ತೇವೆ ನೋಡಿರಿ. ಇದ ಮೇನ್ ನೋಡಿರಿ. ಹುಂಚೆಹಣ್ಣು ನೆನೆ ಇಟ್ಟು ಹಾಕ್ಬಿಟ್ರೆ ಗಿರ್ಮಿಟಿ ಭಾರಿ ಚಲೋ ಆಗ್ತೈತೆ ರೀ. ಅದಕ್ಕೊಂದು ಸ್ವಲ್ಪ ಬೆಲ್ಲ ಹಾಕಾಕತ್ತೇವ್ರಿ ರುಚಿಗೆ ಅಂಥೇಳಿ. ಸ್ವಲ್ಪ ಕುದಿಸಿ ಆರಿಸ್ಬಿಡೋಣ್ರಿ ಇದನ್ನ. ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಾಕತ್ತೇವ್ರಿ. ಇದು ನೋಡ್ರಿ, ಈಗ ನಮ್ಮ ಉತ್ತರ ಕರ್ನಾಟಕದ ಗಿರ್ಮಿಟಿದು ಹುಳಿ ರೆಡಿ ಆಗೈತ್ರಿ. ನಮ್ಮ ಕಡೆ ಎಲ್ಲ ಸಂಜಿನಾಗ ಗಿರ್ಮಿಟಿ, ಮಿರ್ಚಿ, ಚಹಾ ಜೊತೆ ಒಂದು ಏನರ ಬೇಕಾರಿ. ನಮ್ಮ ಮನ್ಯಾಗ ಹಿಂಗಾದ್ರೆ ಹುಡುಗರು ಇಷ್ಟಪಟ್ಟು ತಿಂತಾವನ್ನ ಸಂಬಂಧ ನಾವು ದಿನ ಒಂದೊಂದು ಮಾಡ್ಕೊತ ಇರ್ತೇವೆ ನೋಡಿರಿ. ಹುಡುಗರು ಶಾಲೆ ಸೂಟಿ ಮುಗಿ ಮಟ ಇದೆ ನೋಡಿರಿ ಕೆಲಸ ನಮ್ದು. ಈಗ ಒಂದು ಚುಮ್ಮರಿಗೆ ಸ್ವಲ್ಪ ಪುಟಾಣಿ ಹಿಟ್ಟು ಹಾಕಾಕತ್ತೀವ್ರಿ. ಅದು ಒಗ್ಗರ್ನಿದು ಹುಳಿ ಮಾಡೇವಲ್ರಿ, ಅದನ್ನು ಹಾಕಿ ಹಚ್ಚಾತೇವೆ ನೋಡಿರಿ. ಹಿಂಗೆ ಹಚ್ಚಿ ಮಿಕ್ಸ್ ಮಾಡ್ಕೋಬೇಕ್ರಿ. ಸಂಜೆ ಟೈಮ್ನಾಗ ಒಂದು ಏನರ ಮಾಡ್ಕೊಂಡು ತಿನ್ನಕ್ಕೆ ಸ್ನ್ಯಾಕ್ಸ್ ಅಂತ ಹೇಳಿದ್ರೆ ಇದು ಬೆಸ್ಟ್ ಅಂತ ಹೇಳ್ಬೋದು ನೋಡಿರಿ. ನಮ್ಮ ಕಡೆ ಇವು ಇಷ್ಟೊತ್ತಿನಾಗ ಸಂಜೆ ಆದ್ರೆ ಚಹಾ ಟೈಮ್ ಜೊತೆ ಒಂದು ಏನರ ಬೇಕಾರಿ. ಮಿರ್ಚಿ, ಗಿರ್ಮಿಟಿ ಇವೆಲ್ಲ ನಮ್ಮ ಕಡೆ ಕಾಂಬಿನೇಷನ್ ರೀ. ಇವು ರುಚಿನೂ ಭಾರಿ ಇರ್ತೈತೆ ರೀ. ಒಂದು ಸಲ ಮಾಡಿ ಟ್ರೈ ಮಾಡಿ ನೋಡಿರಿ. ಮಕ್ಕಳು ಇಷ್ಟಪಟ್ಟು ತಿಂತಾರೆ, ದೊಡ್ಡವರು ತಿಂತಾರೆ, ಎಲ್ಲರೂ ಇಷ್ಟಪಡ್ತಾರೆ ಇವನ್ನ. ಸ್ವಲ್ಪ ಹುಂಚೆಹಣ್ಣಿನ ರಸ ಹಾಕಿದ್ದೇವಲ್ಲಿ, ಸ್ವಲ್ಪ ಹುಳಿ ಹುಳಿ ಟೇಸ್ಟೂ ಹಂಗೆ ಇರ್ತೈತೆ ರೀ. ಈಗ ನೋಡಿರಿ ಪ್ಲೇಟಿಗೆ ಹಾಕಿ ಸರ್ವ್ ಮಾಡತ್ತೀವಿ. ಈಗ ನಮ್ಮ ಹುಡುಗರು ಯಾಕೆ ಕೊಡ್ತೀವಿ, ನಮ್ಮ ಮಕ್ಳು ತಿಂದು ಟೇಸ್ಟ್ ನೋಡಿ ಹೇಳ್ತಾರೆ. ಈಗ ನಮ್ಮ ಉತ್ತರ ಕರ್ನಾಟಕದ ಅಡುಗೆನ ಸ್ಪೆಷಲೇ ಇರ್ತಾವ್ರಿ ಇವು ನೋಡಿರಿ. ಅದಕ್ಕೆ ಮೇಲೆ ಒಂಚೂರು ಟಮಾಟಿ ಸಣ್ಣ ಕಟ್ ಮಾಡಿ ಹಾಕಾತ್ತೀವ್ರಿ. ಒಂದು ಸ್ವಲ್ಪ ಉಳ್ಳಾಗಡ್ಡಿ ಹಾಕಾಕತ್ತೀವ್ರಿ, ಒಂದು ಸ್ವಲ್ಪ ಸೇವು ಹಾಕಾಕತ್ತೀವ್ರಿ. ನೋಡಿರಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಹುಳಿ ಬೇಕನ್ನೋರು ಲಿಂಬೆಹಣ್ಣು ಹಾಕ್ಕೊಂಡು ತಿನ್ಬೋದು ರೀ. ಮೆಣಸಿನ್ಕಾಯಿ ರೀ, ಸ್ವಲ್ಪ ಮೆಣಸಿನ್ಕಾಯಿ ಫ್ರೈ ಮಾಡೇವ್ರಿ.
ಇವನ್ನ ಮಿರ್ಚಿ ಜೊತೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ರೀ. ಇದು ಗಿರ್ಮಿಟಿ ಮಿರ್ಚಿ. ಈಗ ನೋಡಿರಿ ಉತ್ತರ ಕರ್ನಾಟಕದ ಸ್ಪೆಷಲ್ ಗಿರ್ಮಿಟಿ ಖಾರ ರೆಡಿ ಆಗೈತೆ ರೀ. ಅಗದಿ ಭಾರಿ ಟೇಸ್ಟೂ ಇರ್ತೈತೆ ರೀ, ಚಲೋನೇ ಇರ್ತೈತಿ. ಒಂದು ಸಲ ಟ್ರೈ ಮಾಡಿ ನೋಡಿರಿ.